ಎಲ್ಲರೂ ಕೂಡ ರಾಮನನ್ನ ಪೂಜಿಸ್ತೀವಿ, ಆದ್ರೆ ಎಷ್ಟು ಜನರು ರಾಮ ನಡೆದಂತೆ ನಾವು ನಡಿತೀವಿ ಅಂದ್ರೆ ಯಾರು ಕೂಡ ಇಲ್ಲ. ಸೊ ಅಶೋಕ ವಾಟಿಕದಲ್ಲಿದ್ದಂತಹ ಸೀತೆ ಹತ್ರ ರಾವಣ ಎಷ್ಟೋ ಸತಿ ಹೋಗಿ ಬೇರೆ ಬೇರೆ ವೇಷದಲ್ಲಿ ಸೀತೆಯನ್ನ ತನ್ನ ಕಡೆ ಸೆಳೆಯುವಂತ ಪ್ರಯತ್ನ ಮಾಡಿರ್ತಾನೆ, ಆದ್ರೂ ಕೂಡ ಸೀತೆ ಕ್ಯಾರಿ ಅಂದಿರೋದಿಲ್ಲ. ಸೊ ಒಂದು ದಿವಸ ರಾವಣ ಹತ್ರ ಯಾರೋ ಒಬ್ಬ ವ್ಯಕ್ತಿ ಹೋಗಿ ಹೇಳ್ತಾನಂತೆ, ಅಲ್ಲ ನೀನು ಬೇರೆ ಬೇರೆ ವೇಷಗಳನ್ನ ಹಾಕೊಂಡು ಹೋಗೋ ಬದಲು ಶ್ರೀರಾಮನ ವೇಷವನ್ನ ಹಾಕೊಂಡು ಹೋದ್ರೆ ಸೀತೆ ನಿನ್ನ ಮೆಚ್ಚಬಹುದಲ್ಲ ಅಂತ. ಆಗ ರಾವಣ ಸುಂದರವಾಗಿರೋ ಉತ್ತರ ಕೊಡ್ತಾನಂತೆ, ನಾನು ಒಂದು ದಿವಸ ಅದನ್ನು ಕೂಡ ಟ್ರೈ ಮಾಡಿದೆ, ಬಟ್ ಯಾವತ್ತು ನಾನು ಶ್ರೀರಾಮನ ವೇಷವನ್ನು ಹಾಕೊಂಡು ಅವತ್ತು ನನಗೆ ಅನ್ಸಕ್ಕೆ ಶುರುವಾಯಿತು ನಾನು ತಪ್ಪು ಮಾಡ್ತಿದ್ದೀನಿ ಅಂತ. ನನಗೆ ಅವತ್ತು ಸೀತೆ ಮೇಲಿರುವಂತಹ ಗೌರವ ಹೆಚ್ಚಾಯಿತು, ನಾನೇನೋ ತಪ್ಪು ಮಾಡ್ತಿದ್ದೀನಿ ಅನ್ನೋ ಒಂದು ಗಿಲ್ಟ್ ನನಗೆ ಕಾಡ್ತು. ಸೊ ನಾನು ಅದನ್ನು ಮತ್ತೊಂದ್ಸಲಿ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ ಅಂತ. ಅಂದರೆ ಬೇರೆ ಬೇರೆ ವೇಷಗಳನ್ನು ಹಾಕಿದಾಗ ರಾವಣನಿಗೆ ಆ ಒಂದು ಗಿಲ್ಟ್ ಬರಲೇ ಇಲ್ಲ, ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಅನಿಸ್ತೇ ಇಲ್ಲ. ಬಟ್ ಶ್ರೀರಾಮನ ವೇಷ ಹಾಕಿದ ತಕ್ಷಣ ಅವನಿಗೆ ನಾನು ತಪ್ಪು ಮಾಡ್ತಿದ್ದೀನಿ ಅನ್ನಿಸ್ತು. ಅಂದರೆ ಶ್ರೀರಾಮ ಅಂಥ ಒಬ್ಬ ಮಹಾಪುರುಷನಾಗಿದ್ದ. ದೊಡ್ಡವರು ಹೇಳ್ತಾರೆ, ರಾಮ ನಡೆದಂತೆ ನಡೆ, ಕೃಷ್ಣ ನುಡಿದಂತೆ ನಡೆ ಅಂತ. ಬಟ್ ನಾವಿವತ್ತು ಬರೀ ರಾಮನ ಪೂಜೆಯನ್ನು ಮಾಡ್ತೀವಿ. ಎಷ್ಟು ಜನ ರಾಮನನ್ನ ಕೃಷ್ಣನನ್ನ ಅನುಸರಿಸ್ತೀವಿ, ಅವರು ನಡೆದಂಥ ದಾರಿಲಿ ನಡಿತೀವಿ ಅಂದರೆ ಯಾರೂ ಕೂಡ ಇಲ್ಲ. ಸೊ ಬರೀ ಪೂಜೆ ಮಾಡೋದಲ್ಲ, ಅವರು ನಡೆದಂಥ ದಾರಿಯಲ್ಲೂ ಕೂಡ ನಡೆಯೋಣ ಅಂತ ಹೇಳ್ತಾ